ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಒಳ್ಳೆ ವಿಷಯಗಳನ್ನ ಹೇಳುವಂಥ ನಿಗಮ ಟಿವಿನ ಯಾವಾಗಲೂ ಫಾಲೋ ಮಾಡ್ತಾಯಿರಿ, ನೋಡ್ತಾಯಿರಿ, ಅವ್ರನ್ನ ಹರಿಸಿ ಹಾರೈಸಿ. ಎಲ್ಲ ವೀಕ್ಷಕರಿಗೂ, ಸಾರಿಗೆ ಸಂಸ್ಥೆ ಎಲ್ಲ ನೌಕರಿಗೂ ನಾನು ನಮಸ್ಕರಿಸ್ತಾ ಇವತ್ತು ಒಂದು ಹೊಸ ವಿಚಾರ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿದ್ದೇನೆ. ಸುಮಾರು 2-2.5 ವರ್ಷಗಳಿಂದಲೂ ಸಾರಿಗೆ ಸಂಸ್ಥೆಯಲ್ಲಿ ವೇತನ ಮತ್ತಿತರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆಡಳಿತ ವರ್ಗಕ್ಕೂ ಮತ್ತು ನೌಕರರ ಸಂಘಗಳ ಮಧ್ಯೆ ದೊಡ್ಡ ಪ್ರಮಾಣದ ಅಗ್ಗಜಗ್ಗಾಟ ನಡೀತಾ ಇದೆ. ಅಷ್ಟೇ ಅಲ್ಲ, ನೌಕರರ ಸಂಘಗಳಲ್ಲಿ 2 ಗುಂಪುಗಳಾಗಿ ಆ ಗುಂಪುಗಳು ಪರಸ್ಪರ ಕಾಲೆಳೆಯುತ್ತೋ, ಒಂದು ಕೆಸರ ಚಾಟ ಮಾಡ್ತೋ, ಈ ಸಾರಿಗೆ ನೌಕರರು ನೆಮ್ಮದಿಯಾಗಿ ಒಂದು ದಿವಸನೂ ಕೆಲಸ ಮಾಡಲಾರ್ದಂಥ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಿದ್ದಾರೆ. ಸರ್ಕಾರ, ಆಡಳಿತ ವರ್ಗ ಈ ಒಂದು ಸಮಸ್ಯೆಯನ್ನು ಒಂದು ಸಾರ್ಟ್ಔಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಲವು ಸಭೆಗಳಾಯಿತು, ಸಾರಿಗೆ ಮಂತ್ರಿಗಳ ನೇತೃತ್ವದಲ್ಲಿ ಸಭೆಗಳಾಯಿತು, MDಗಳು ಅವರ ನೇತೃತ್ವದಲ್ಲಿ ಹಲವು ಸಭೆಗಳಾಯಿತು, ಕನ್ಸಿಲೇಷನಲ್ಲಿ ಹಲವು ಸಭೆಗಳಾಯಿತು, ಚೀಫ್ ಜಸ್ಟಿಸ್ ಮುಂದೆ ಒಂದು ಕೇಸ್ ಬಂದಿತ್ತು. ಈ ಎಲ್ಲ ಸಂದರ್ಭಗಳನ್ನು ಒಂದು ಮತ್ಸುದ್ದಿತನದಿಂದ ಸದುಪಯೋಗ ಮಾಡಿಕೊಳ್ಳೋ ಬದಲು ಒಂದು ಮಂಡು ಹಠಕ್ಕೆ ಬಿದ್ದು ನೆಗೋಸಿಯೇಷನ್ ಸ್ಕಿಲ್ ಬಳಸದೆ ವ್ಯರ್ಥ ಮಾಡಿಕೊಂಡು ಕನಿಷ್ಠ ಮೊನ್ನೆ ಏನು ಲಾಸ್ಟ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ KSRTC ಸೆಂಟ್ರಲ್ ಆಫೀಸ್ನಲ್ಲಿ ಸಾರಿಗೆ ಮಂತ್ರಿಗಳ ನೇತೃತ್ವದಲ್ಲಿ ನಡೀತು. ಆದ್ರೂ ಸಹ ವ್ಯರ್ಥಗೊಳಿಸಿದ್ದು ವಿಷಾದನೀಯ ಸಂಗತಿ. ಅವರು ಬರೀ 2 ವರ್ಷದಿಂದ ತಮ್ಮ ಪಟ್ಟಿನಗ್ಗೆ ತಾವೇ ಇದು ಮಾಡಿ ಇದೇ ನ್ಯಾಯಯುತವಾದ ಬೇಡಿಕೆ, ಇದೇ ನ್ಯಾಯಯುತವಾದ ಬೇಡಿಕೆ, ಇದೇ ನ್ಯಾಯಯುತವಾದ ಬೇಡಿಕೆ ಅಂತ ಪ್ರತಿಪಾದಿಸ್ತೋ ಅದು ಎಷ್ಟು ನ್ಯಾಯಯುತ ಅನ್ನೋದನ್ನು ಮನವರಿಕೆ ಮಾಡುವ ಯತ್ನದಲ್ಲಿ ಎಲ್ಲ ಸಂದರ್ಭಗಳನ್ನು ವಿಫಲಗೊಳಿಸ್ಕೊಂಡು ನಂತರ ಮೊನ್ನೆ ಆಗಲೇ ಅವತ್ತು ಸಾಯಂಕಾಲವೇ ಮೀಟಿಂಗ್ ಆಗಿದ್ದು ಒಂದು ವಿತಿನ್ 1 ಅವರ್ನೊಳಗೆ ಮುಷ್ಕರಕ್ಕೆ ಮತ್ತೆ ಕರೆ ಕೊಟ್ಟಿದ್ದಾರೆ. ಮುಷ್ಕರ ಅಂತಂದರೆ ಏನು ಅಷ್ಟು ಹುಡುಗಾಟನ? ಇಡೀ ರಾಜ್ಯದ ಜನಜೀವನವನ್ನು ಸ್ಥಗಿತಗೊಳಿಸುವುದು, ಇಡೀ 1,20,000 ನೌಕರರನ್ನು ಆತಂಕಕ್ಕೆ ಒಳಗಾಗಿಸುವುದು, ಅವರ ಕುಟುಂಬಗಳನ್ನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೀದಿಗೆ ತರುವಂತಹ ಒಂದು ಪ್ರಕ್ರಿಯೆ ಇದು. ಹಿಂದೆ ಏನು 21ನೇ ಇಸ್ವಿನಲ್ಲಿ ಆಯಿತು, ಸುಮಾರು 22,000 ಪನಿಷ್ಮೆಂಟ್ಗಳು. ಮೊನ್ನೆ ಆಗಸ್ಟು 5ನೇ ತಾರೀಕು ಒಂದು 2 ಅವರ್ ಗಾಡಿ ನಿಂತಿತ್ತು ಅನ್ನೋ ಒಂದೇ ಕಾರಣಕ್ಕಾಗಿ 33,000 ಒಂದು ಸಿವಿಯರ್ ಚಾರ್ಜ್ ಶೀಟ್ಗಳು ಇಶ್ಯೂ ಆಗಿದೆ. ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ಏನೇನು ಸಲೀಸಾಗಿ ಮುಷ್ಕರಕ್ಕೆ ನೋಟಿಸ್ ಕೊಟ್ಬಿಡ್ತಾರೆ. ಆಯಿತು, ಇಷ್ಟೆಲ್ಲನೂ ಮುಷ್ಕರಕ್ಕೆ ನೋಟಿಸ್ ಕೊಟ್ಟ ಜನ ಆ ಬಗ್ಗೆ ನ್ಯಾಯಯುತವಾದ ಬೇಡಿಕೆ ಅಂತ ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಇದು ನ್ಯಾಯಯುತವಾದ ಬೇಡಿಕೆನಾ? 20ನೇ ಇಸ್ವಿನಲ್ಲಿ ಕರೋನಾ ಇದ್ದ ಕಾಲಘಟ್ಟದಲ್ಲಿ ಸರ್ಕಾರಿ ನೌಕರರು ಮಾಡಬೇಕು ಅಥವಾ 6ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿ ಮಾಡಬೇಕು ಅಂತ ಹೋರಾಟ ನಡೀತಿದ್ದ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಯಾವುದೇ ಒಬ್ಬ ನೌಕರ ಬೇಡ, ಇದು ಸರಿ ಇಲ್ಲ, ಇದೆಲ್ಲ ಆಗೋದಿಲ್ಲ, ಏನು 20ನೇ ಇಸ್ವಿಗೆ ವೇತನ ಒಪ್ಪಂದ ಆಗಬೇಕಾಗಿತ್ತು, ವೇತನ ಒಪ್ಪಂದಕ್ಕೆ ಸಂಬಂಧಪಟ್ಟಾಗೆ ಕಾರ್ಮಿಕ ಸಂಘಗಳು ಏನು ಚಾರ್ಟರ್ ಆಫ್ ಡಿಮ್ಯಾಂಡ್ ಸಬ್ಮಿಟ್ ಮಾಡಿದ್ದಾವೆ ಅದ್ರ ಬಗ್ಗೆ ಮಾತನಾಡಿ ಸಾಧ್ಯವಾದರೆ ಒಂದು ಕನ್ಸೆನ್ಸ್ ಬಂದರೆ, ಒಂದು ಒಟ್ಟಭಿಪ್ರಾಯಕ್ಕೆ ಬಂದರೆ ಅಗ್ರಿಮೆಂಟ್ ಮಾಡಿ, ಅದರ್ವೈಸ್ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿ ಅನ್ನೋದು ಏನಾದರೂ ಮಾಡೋದು ಬಿಟ್ಬಿಟ್ಟು ಪ್ರತಿಯೊಬ್ಬ ನೌಕರನು ಇವತ್ತು ನಾನು ಅದು ಮಾಡಿಲ್ಲ ಅಂತ ಯಾರಾದರೂ ಹೇಳಿ, ಸಂಘಟನೆಗಳಿಂದನೂ ಸೇರಿ ನಮಗೆ ಸಂಘಗಳೇ ಬೇಡ, ನಮಗೆ ಅಗ್ರಿಮೆಂಟೇ ಬೇಡ, ಸರ್ಕಾರಿ ನೌಕರಿ ಹೇಳಿದ್ರೆ 6ನೇ ವೇತನ ಇಷ್ಟೇ ಹೇಳ್ಕೊಂಡು ಆವತ್ತು ಯಾವುದೇ ಒಂದು ವೇತನ ಒಪ್ಪಂದದ ಪ್ರಕ್ರಿಯೆಗಳು ನಡೆದಿದ್ದಾಗೆ ತಡೆ ಒಡ್ಡಲಾಗಿತ್ತು. ಇದನ್ನೆಲ್ಲ ನೋಡಿ 22ನೇ ಇಸ್ವಿ ಜುಲೈ ತಿಂಗಳಲ್ಲಿ ಮತ್ತೆ ನಾವು ಬೀದಿಗಿಳಿದು ಮತ್ತೆ ಎಲ್ಲರನ್ನೂ ಕಟ್ಕೊಂಡು ಮತ್ತೆ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಎಲ್ಲ ಮಾಡಿ ಅವತ್ತು ನಾನು ಇದ್ದೆ. ಮತ್ತೆ ಕೋರ್ಟ್ದವ್ರ ಹತ್ರ ಜಗಳ ಆಡ್ಕೊತಾನೇ
ಅನ್ಬುಕ್ ಕುಮಾರ್ ಸಾಹೇಬ್ರು ಏನಿದ್ರು ಅವರು ಒಂದು 5-6 ಮೀಟಿಂಗ್ಗಳು ಕರೆದ್ರು. ಆಗ ಆ ಚುನಾವಣೆ ಹತ್ರಕ್ಕೆ ಬರೋ ದಿನಗಳಿತ್ತು, ಆ ಸರ್ಕಾರದ ಕಡೆಯ ದಿನಗಳು. ಅಂಥ ಸಂದರ್ಭದಲ್ಲಿ ಏನೋ ಒಂದು ಕೊಡೋಣ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇನೇ ನಮ್ಮ ಮೀಟಿಂಗ್ ನಡೀತಿರೋ ಜಾಗಕ್ಕೆ ದೂರವಾಣಿ ಮೂಲಕ ಕರೆ ಮಾಡಿ ಏನು ಇವಾಗ ದಿವಂಗತ ಅನಂತ ಸುಬ್ರಾವ್ ಅವರಿದ್ದಾರೆ, ಅವ್ರಿಗೆ ಕೊಡಿ ಫೋನು, ಅವ್ರ ಜೊತೆಲಿ ಮಾತನಾಡಿ ಈ ಸಿಚುಯೇಷನ್ ಬಗ್ಗೆ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಒಪ್ಪಿಸ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ರೆ ಫೋನ್ ಸಹ ತಗೊಳ್ಳದೆ ಹೊರಗೆ ಬಂದು 2ನೇ ದಿವಸ 15% ವೇತನ ಹೆಚ್ಚಳ ಮಾಡಿ ಡಿಕ್ಲೇರ್ ಮಾಡಿದ ಮೇಲೆ ಯಾರು ಹಿಂದಿನ ರಾತ್ರಿ ಬೈಕಾಟ್ ಮಾಡಿ ಬಂದಿದ್ರು ಸಭೆಯಿಂದ ಅವರೇನೇ ಬೆಳಗ್ಗೆ ಅದೇ ಬೊಮ್ಮಾಯಿ ಅವ್ರಿಗೆ ಹಿಂದಿನ ರಾತ್ರಿ ಅವ್ರ ಹತ್ರ ಮಾತಾಡಲ್ಲ ಅಂತ ಹೇಳಿದ ಜನ ಶಾಲು ಹಾಕಿ ಸನ್ಮಾನ ಮಾಡಿ ಬುಕೆ ಕೊಟ್ಟು ಆಮೇಲೆ 2ನೇ ದಿವಸ MD ಅವ್ರಿಗೆ ಏನು 10 ನಿಮಿಷಗಳ ಕಾಲ ಆ ಬೊಮ್ಮಾಯಿ ಅವರು ಫೋನ್ ಮಾಡಿದ್ದಾರೆ, ಆ ಕಡೆಯಿಂದ ಅವ್ರ ಲೈನ್ನಲ್ಲಿದ್ದಾರೆ, ಇಲ್ಲಿ ಫೋನ್ ತಗೊಳ್ಳೋಕ್ಕೂ ರೆಡಿ ಇಲ್ಲ ಅಂತಂದು ಜನ ಅವ್ರಿಗೋಗಿ 20 kg ಸ್ವೀಟ್ ತಂದು ಹಂಚು ನಾವೇ ಮಾಡಿಸಿದ್ದೀವಿ, 15% ಹೆಚ್ಚಳ ಮಾಡಿಸಿದವರೇ ನಾವು. ಯಾಕೆ ಆತ್ಮ ವಂಚನೆ ಮಾಡ್ಕೊಳ್ತಿದ್ದಾರೆ? ಅಂತಹ ಆತ್ಮವಂಚನೆಯ ಪರಿಣಾಮವಾಗಿ ಅವರು ಕುಗ್ಗಿ ಹೋಗಿ ಕೊನೆಗೆ ದಿವಂಗತರಾಗಿದ್ದಾರೆ. ಈಗ ಅವ್ರ ಬಗ್ಗೆ ಏನು ಕೆಟ್ಟ ಮಾತಾಡೋದು ಬೇಡ. ಆದರೆ ಅವರ ಜೊತೆಯಲ್ಲಿ ಇದ್ದ ಜನ ಇವತ್ತಿಗೂ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಆ ಬೇಡಿಕೆಗಳ ಹಿಂದಿನ ಸತ್ಯಾಂಶಗಳೇನು, ಸತ್ಯವಾದ ಬೇಡಿಕೆಗಳಾವು, ನ್ಯಾಯಯುತವಾದ ಬೇಡಿಕೆಗಳ ಹೇಳಿ, ನ್ಯಾಯಯುತವಾದ ಬೇಡಿಕೆಗಳ ಅದೇ 20, 21, 22 ಇಸ್ವಿಗಳಲ್ಲಿ ಮುಷ್ಕರ ಮಾಡಿದವರು, ಅದೇ ಇದರಲ್ಲಿ ಸಂಘಗಳೇ ಬೇಡ ಅಂದವರು, ಅದೇ ಸಂದರ್ಭದಲ್ಲಿ ಅಗ್ರಿಮೆಂಟ್ಗಳು ಬೇಡ ಅಂದವರು ಅಡ್ರೆಸ್ ಕೊಡಿ. ಇವಾಗ 38 ತಿಂಗಳ ರಿಯರ್ಸ್ ಬಿಡೋದೇ ಇಲ್ಲ ನಾವು. ಏನಿದು ಎಲ್ಲನೂ ಈ ರೀತಿ ನಾಳೆನೂ ಮತ್ತೆ ಮುಷ್ಕರ ಮಾಡ್ತೀವಿ ಅನ್ನೋದಾದರೆ ನಾನೊಂದು ಎಚ್ಚರಿಕೆ ಕೊಡ್ತೇನೆ. ಸುಮಾರು 90ರಿಂದ 97ನೇ ಸಂದರ್ಭದಲ್ಲಿ ಪ್ರತಿ ದಿವಸ ಬೇರೆ ಬೇರೆ ಘಟಕಗಳಲ್ಲಿ ಬೆಳಗ್ಗೆ ಗೇಟ್ ಮೀಟಿಂಗ್ ಮಾಡಿ ಬಸ್ ನಿಲ್ಲಿಸಿದ್ರು ಅಂತಂದ್ರೆ 9 ಗಂಟೆ ಆದರೂ ಬಸ್ ತೆಗಿತಾ ಇರಲಿಲ್ಲ. ಸ್ನ್ಯಾಪ್ ಸ್ಟ್ರೈಕ್ ಅಂತ ಇದ್ರು ಅದನ್ನು. 300 ಸ್ಟ್ರೈಕ್ಗಳು ಮಾಡಿದ್ದಾರೆ ಅಂತೇಳಿ KSRTC ಮ್ಯಾನೇಜ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. ಆದರೆ ಇದುವರೆಗೂ ಯಾರು ಪ್ರಶ್ನೆ ಮಾಡೋಕ್ಕಾಗಲಿಲ್ಲ, ಪ್ರಶ್ನೆ ಮಾಡಿಲ್ಲ. ಮತ್ತೆ ತಿರ್ಗಾ ಮುಷ್ಕರದ ಚಟನೇನ್ರಿ ನಿಮಗೆ, ಮುಷ್ಕರದ ಚಟನೇನ್ರಿ. ನೌಕರರನ್ನು ಅಪಾಯಕ್ಕೆ ದೂಡಿ ರಾಜ್ಯದಲ್ಲಿ ಅರಾಜಕತೆ ನಿರ್ಮಾಣ ಮಾಡಿ ಸರ್ಕಾರದ ಅಸ್ತಿತ್ವಕ್ಕೆ ಸವಾಲಾಗ್ತೋ. ಈಗ ಕೇಂದ್ರದಲ್ಲಿ ಬಂದು ಯಾವುದಾದ್ರೂ ಒಂದು ಲಾ ಆ್ಯಂಡ್ ಆರ್ಡರ್ ಕ್ವಶನ್ ಇಲ್ಲಿ ಅರೈಸ್ ಆಗಲಿ, ನಾವು ರಾಷ್ಟ್ರಪತಿ ಆಡಳಿತ ಇತ್ಯಾದಿ ತಂದು ಈ ಸರ್ಕಾರವನ್ನು ಕೆಡೋಣ ಅಂತ ಅಲ್ಲಿ ರಾಕ್ಷಸರು ಕಾಯ್ತಾ ಇರೋ ಕಾಲಘಟ್ಟದಲ್ಲಿ ನಾವೇ ಆಯ್ಕೆ ಮಾಡಿದ ಸರ್ಕಾರವನ್ನು ಅಪಾಯಕ್ಕೆ ತಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ. ನಮ್ಮ ಜನರನ್ನೇ ಬಸ್ಸುಗಳಿಲ್ಲದೆ ಬೀದಿಗಳಲ್ಲಿ ಬೀಳಬೇಕು ಅನ್ನೋ ಮಾಡ್ತಿದ್ದೀರಾ. ನಮ್ಮ ನೌಕರರನ್ನೇ ಕೆಲಸ ಕಳ್ಕೊಳ್ಳುವಂತಹ, ಇನ್ಕ್ರಿಮೆಂಟ್ ಕಳ್ಕೊಳ್ಳುವಂತಹ ಅಪಾಯಕ್ಕೆ ದೂಡ್ತಿದ್ದೀರಾ. ವಿವೇಚನೆಯಿಂದ ಬಳಸಿ. ನೌಕರರಿಗೆ ಒಳ್ಳೇದು ಮಾಡೋಕ್ಕಾಗೋದಾದರೆ ಆಗುತ್ತೆ. ನೆಗೋಸಿಯೇಷನ್ ಸ್ಕಿಲ್ ಬಳಸಿ. ನನಗೆ ಗೊತ್ತಿದ್ದಾಗೆ ಇವತ್ತು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಬ್ಬ ಮುಖಂಡರು LLM ಅಂತಂದರೆ ಕಾನೂನು ಪದವಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡ್ರವರು. ಅವರು ಭಾಳ ಗೌರವ ಇದೆ ನನಗೆ. ಮತ್ತೊಬ್ಬರು ಭಾಳ ಹೋರಾಟಗಾರ್ತಿ ಮಾನ್ಯ ಅನಂತ ಸುಬ್ರಾವ್ ಅವರ ಮಗಳು, ಭಾಳ ವಿವೇಚನೆ ಇದೆ, ಜವಾಬ್ದಾರಿ ಇದೆ ಆಕೆಗೆ. ಸಾರಿಗೆ ಸಂಸ್ಥೆ ಎಲ್ಲ 7 ಬೀಳುಗಳು ಅವ್ರು ನೋಡ್ಕೊಂಡು ಬೆಳೆದಿದ್ದಾರೆ. ಅಂಥವರು ಮುಖಂಡತ್ವದಲ್ಲಿ ಅಂತಹವ್ರು ಸಹಿ ಹಾಕಿ ಇದ್ದಕ್ಕಿದ್ದಾಗೆ ಸಕಾರಣ ಕೊಡದೆ ನಮ್ಮ ಬೇಡಿಕೆಗಳೇ ಈಡೇರಬೇಕು ಅನ್ನೋ ಒಂದು ನೆಪ ಇಟ್ಕೊಂಡು ಮುಷ್ಕರದಂತಹ ಅತಿರೇಕಕ್ಕೆ ಹೋಗೋದು ಅನ್ನೋದನ್ನು ಯಾವ ಕಾರಣಕ್ಕೂ ಜನಸಾಮಾನ್ಯರು, ನಮ್ಮ ನೌಕರರು, ನಮ್ಮ ಸರ್ಕಾರ, ನಮ್ಮ ಮ್ಯಾನೇಜ್ಮೆಂಟು ಯಾರೂ ಬೆಂಬಲಿಸಬಾರ್ದು. ಆದರೆ ಅದಕ್ಕೂ ಮೊದಲು ಇನ್ನೂ 1 ಸಾರಿ ಅಲ್ಲ 2 ಸಾರಿ ಕರೀಲಿ. ಒಂದೇ ಮಾತಿ ಬಗ್ಗೆ ಹೇಳ್ತೀರಿ. 10 ನಿಮಿಷ ಒಂದೇ ಒಂದು ಡೆಲಿಗೇಷನ್ ತಗೊಂಡು, ಏನು ಒಕ್ಕೂಟ ಕಡೆಯಿಂದ 2, ಜಂಟಿ ಕ್ರಿಯಾ ಸಮಿತಿ ಕಡೆಯಿಂದ 2, ಮುಖ್ಯಮಂತ್ರಿಗಳ ಹತ್ರಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ
ಒಂದು ನಿಯೋಗ ಹೋಗೋದಕ್ಕೆ ಒಪ್ಪೋದಾದರೆ ನಾನು ಬರ್ತೇನೆ, ಅರೇಂಜ್ಮೆಂಟ್ ಮಾಡೋದು ಬೇಕಾಗಿದ್ದರೆ 10 ನಿಮಿಷದಲ್ಲಿ ಈ ಸಮಸ್ಯೆಯನ್ನು ಸುಲಲಿತವಾಗಿ ಬಿಡಿಸೋ ಅವಕಾಶ ಇದೆ. ಆದರೆ ಸ್ವಲ್ಪ ಫ್ಲೆಕ್ಸಿಯೇಷನ್ ಇರಬೇಕು, ಒಪ್ಪಬೇಕು, ಸಮಯ ಏನು ಅಂತ ಅರ್ಥ ಮಾಡ್ಕೋಬೇಕು. ತಮ್ಮದೇ ಆಗಬೇಕು ಅಂತ ಹಠ ಹಿಡಿದು ತಾವು ಬಾವಿಗೆ ಬಿದ್ದು ತಾವು ಅಸ್ತಿತ್ವ ಕಳ್ಕೊಂಡು ನೌಕರರನ್ನು ಜನರನ್ನು ತೊಂದರೆಗೆ ಮಾಡಬಾರ್ದು. ಈ ಒಂದು ಆಶ್ವಾಸನೆ ನಾನು ಕೊಡ್ತೇನೆ. ನಾವು ಸಾಧ್ಯವಾದರೆ ಒಂದು ಡೆಲಿಗೇಷನ್ ಮೂಲಕ ಜಂಟಿ ಕ್ರಿಯಾ ಸಮಿತಿಯವರು ಇಬ್ಬರು ಬನ್ನಿ, ನಾಯಕರುಗಳು ಒಕ್ಕೂಟದಿಂದ ಇಬ್ಬರು ಬನ್ನಿ, ನಾನು ಕರ್ಕೊಂಡು ನಾನು ಇರ್ತೀನಿ. ಚಂದ ಇವರು ಯಾರು ನಮ್ಮ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಫಿಕ್ಸ್ ಮಾಡೋಣ. ನಿಯೋಗ ಅಷ್ಟೇ, 10 ನಿಮಿಷ ಮಾತಾಡ್ಕೊಂಬರೋದು. 10 ನಿಮಿಷದಲ್ಲಿ ಸಾಲ್ವ್ ಆಗಲಿಲ್ಲ ಅಂದರೆ ಕೇಳಿ, ಸಾಲ್ವ್ ಆಗುತ್ತೆ. ಮುಖ್ಯಮಂತ್ರಿಗಳು ಜನವಿರೋಧಿ ಅಲ್ಲ, ನಮ್ಮದು ನಾವೇ ಆಯ್ಕೆ ಮಾಡಿದ ಸರ್ಕಾರ. ಅದು ಭಾಳ ಚೆನ್ನಾಗಿ ಆಡಳಿತ ಮಾಡ್ತಿದ್ದಾರೆ. ಇದರಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ತುಂಬಬೇಕು, ಶಕ್ತಿ ಯೋಜನೆ ಅಂಥವೆಲ್ಲನೂ ಹಾಳ್ಗೆಡಬೇಕು ಅಂತ ಪ್ರಯತ್ನ ಮಾಡಿದರೆ ಅವರ ಒಳಸಂಚಿಗೆ ನೀವು ಬಲಿಯಾಗ್ತಿರಲ್ರಿ, ನಾಚಿಕೆ ಆಗಬೇಕು. ಆ ಕಾರಣದಿಂದ ಅತಿರೇಕಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ಮಾತುಕತೆ ಮೂಲಕ ನೆಗೋಸಿಯೇಷನ್ ಸ್ಕಿಲ್ ಮತ್ಸುದ್ದಿತನ ಬಳಸಿ ಪರಿಹಾರ ಮಾಡೋಣ. ನಮಸ್ಕಾರ. ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.